ನಮಸ್ಕಾರ ಎಲ್ರಿಗೂ. ನೋಡಿ, ನಾನು ನಿನ್ನೆ ದಿನ ಇದು ಅಷ್ಟು ಸ್ಟ್ರೈಟಾಗಿ ಲೈನ್ ಹಾಕುವಂಥದ್ದು, ಹಾಗೆಯೇ ಒಂದು ಸ್ವಲ್ಪ ರೌಂಡ್ ಬರೋ ಅಂಥದ್ದು ಜಿಗ್ಜಾಗು ಇದನ್ನು ಕಲ್ತಿದ್ದೆ ನಾನು ನಿನ್ನೆ ದಿನ. ಇದನ್ನೇ ನಾನು ಇವತ್ತು ಇದರಲ್ಲೇ ಚಿಕ್ಕ ಚಿಕ್ಕದಾಗಿ ಬುಟ್ಟಸು, ಫ್ಲವರು, ಲೀವ್ಸು ಹೇಗೆ ಹಾಕೋದು ಅನ್ನೋದನ್ನು ಈಸಿ ಮೆಥಡಲ್ಲೇ ಹೇಳ್ಕೊಡ್ತೀನಿ. ಬನ್ನಿ ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ನೀವೇನಾದರೂ ಸ್ಕಿಪ್ ಮಾಡಿ ನೋಡಿದ್ರೆ ಅರ್ಥನೇ ಆಗಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾರೆ, ಮಿಷನ್ ಎಲ್ಲಿ ತೊಗೊಂಡ್ರಿ, ಏನು ರೇಟು ಅಂತ. ಯಾಕೆಂದರೆ ನಾನೆಲ್ಲ ವಿಷಯ ಹೇಳಿರ್ತೀನಿ, ಆದ್ರೂ ಸ್ಕಿಪ್ ಮಾಡಿಬಿಡ್ತೀರಾ, ಅದೆಲ್ಲ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಈ ಪೆನ್ ಬಗ್ಗೆ ಕೂಡ ಕೇಳಿದ್ರು ಒಬ್ಬರು ಕಮೆಂಟ್ ಮಾಡಿ. ಇದು ಪೆನ್ನು ನಾನು ಆನ್ಲೈನಲ್ಲಿ ಇದು ಸ್ಕೇಲೆಲ್ಲ ಅದ್ರ ಜೊತೆಗೆ ಬಂದಿರೋ ಅಂಥ ಅದು ಪೆನ್ ಇದು ವಾಟರ್ ಎರೇಸರ್ ಬ್ಲೂ ಪೆನ್ ಅಂತ ಏನೋ ಇದ್ರ ಹೆಸ್ರು. ಪೆನ್ ಏನೋ ಚೆನ್ನಾಗಿದೆ ಇದು ನಾನು ಆನ್ಲೈನಲ್ಲಿ ಸ್ಕೇಲ್ ತೊಗೊಳ್ಳುವಾಗ ಬಂದಿರೋ ಅಂಥದ್ದು ಇದು. ನೋಡಿ, ನಾನು ಇಲ್ಲಿ ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಮಾರ್ಕ್ ಹಾಕ್ಕೊಂಡು ಇದ್ರ ಮೇಲೇ ನಾನು ಹೇಗೆ ಅಂದರೆ ಫಸ್ಟು 2ನೇ ನಂಬರಿಂದ ಸ್ಟಾರ್ಟ್ ಮಾಡಿ 2, 3, 4 ಮತ್ತು 2, 1 ಈ ಥರ ನಾನು ರಿವರ್ಸ್ ಹೋಗ್ತಾಯಿದ್ದೀನಿ. ಈ ಥರ ಬರ್ತಾಯಿದೆ. ಇದಾದ್ರೂ ಇದು ಅಷ್ಟೊಂದು ಸರಿ ಆಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಇನ್ನೂ ತುಂಬಾ ನಮಗೆ ರೂಢಿ ಆಗಬೇಕು. ರೂಢಿ ಆದರೆ ಮಾತ್ರ ಯಾವುದೇ ಆಗಲಿ ಪರ್ಫೆಕ್ಟಾಗಿ ಬರುತ್ತೆ. ಒಂದು ದಿನ 2 ದಿನಕ್ಕೆಲ್ಲ ಮಾಡಿಬಿಡ್ತೀವಿ ಅನ್ನೋಕ್ಕೆ ಆಗಲ್ಲ. ಎಷ್ಟೇ ಇದು ಇದ್ರೂ ನಮಗೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಥರ ಚಿಕ್ಕ ಚಿಕ್ಕದಾಗೆಲ್ಲ ಹಾಕುವಾಗ ಸ್ವಲ್ಪ ಟೈಮ್ ಖಂಡಿತ ಹಿಡಿಯುತ್ತೆ. ನೋಡಿ, ಇದರಲ್ಲಿ ಒಂದೊಂದು ಥರ ಡಿಸೈನಲ್ಲಿ ಆಗಿಬಿಟ್ಟಿದೆ. ಈಗೇನು ತೋರಿಸ್ತಾ ಇದ್ದೀನಿ ಇದು ಒಂದು ಕರೆಕ್ಟಾಗಿ ಬಂದಿದೆ ಅನಿಸುತ್ತೆ ನನಗೆ. ಮಿಕ್ಕಿರೋದೆಲ್ಲ ಇನ್ನೂ ಆದಷ್ಟು ನಾನು ಇದನ್ನು ಕಲಿಬೇಕು, ಟ್ರೈ ಮಾಡ್ತೀನಿ. ಮತ್ತು ನಾನು ಈ ಥರ ಕೂಡ ಒಂದು ಹಾಕ್ಕೊತಾ ಇದ್ದೀನಿ. ನೀವು ಇದರಲ್ಲಿ ಯಾವ ಥರ ಬೇಕಾದ್ರೂ ನಂಬರ್ ಇದೇ ಥರ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಬ್ರೇಕ್ ಕಂಟ್ರೋಲ್ ಏನಿದೆ ಅದನ್ನು ಮಾತ್ರ ನೀಟಾಗಿ ಕಲಿಬೇಕಾಗತ್ತೆ. ಯಾಕೆಂದರೆ ಅದು ಬಂತು ಅಂದರೆ ಮಾತ್ರ ನಾವು ಕಲೀಲಿಕ್ಕೆ ಆಗೋದು. ಆದಷ್ಟು ಅದು ಸ್ವಲ್ಪ ಇದೇ ನಾವು ಅಂದ್ಕೊಂಡಿರ್ತೀವಲ್ಲ ಅದೇ ಥರ ಅದು ಬರಲಿಲ್ಲ ಅಂದ್ರೂ ಅಲ್ಲಿವರೆಗೂ ಆದ್ರೂ ನಾವು ಅದನ್ನು ಬರೋವರೆಗೂ ಬ್ರೇಕ್ ಕಂಟ್ರೋಲ್ ಮಾಡಬೇಕಾಗತ್ತೆ. ಬ್ರೇಕ್ ಕಂಟ್ರೋಲ್ ಜೊತೆಗೆ ನಾವು ಈ ಫ್ರೇಮ್ ಏನು ನಾವು ತಿರುಗಿಸ್ತೀವಿ ಅದು ಇಂಪಾರ್ಟೆಂಟು. ಬ್ರೇಕು ಮತ್ತು ಫ್ರೇಮು ಇವೆರಡು ಬಂದರೆ ಮಾತ್ರ ನಾವು ಈ ವರ್ಕ್ ಹಾಕಲಿಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಫ್ರೇಮ್ ಆದಷ್ಟು ಸ್ವಲ್ಪ ಚಿಕ್ಕ ಸೈಜು ತೊಗೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ತುಂಬ 14, 16, 18 ಈ ಸೈಜಲ್ಲಿ ತೊಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಈಗೇನು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಇದು 10ನೇ ನಂಬರ್ದು ಇದು ಫ್ರೇಮ್. ಇಷ್ಟು ಸಾಕು ಅನಿಸುತ್ತೆ. ಏಕೆಂದರೆ ಇದು ಒಂದೊಂದು ಸೈಡ್ ಏನಾಗಿಬಿಡುತ್ತೆ ಅಂದರೆ ಈ ಫ್ರೇಮಲ್ಲಿ ನಾವು ಯಾವುದೇ ಕಾರಣಕ್ಕೂ ಎಡ್ಜಿಗೆ ಹಾಕೋಕ್ಕೆ ಹೋಗಬಾರ್ದು. ತುಂಬ ಎಡ್ಜಿಗೆ ಹಾಕೋಕ್ಕೆ ಹೋದ್ವಿ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದು ಮಷಿನ್ಗೆ ಆ ಕಡೆ ಆ ಫ್ರೇಮ್ ದೊಡ್ಡದಿರೋ ಕಾರಣ ಆ ಕಡೆ ಟಚ್ ಆಗುತ್ತೆ. ಅದು ಆ ಡಿಸೈನ್ ನಮಗೆ ಮಾಡೋಕ್ಕೆ ಬರಲ್ಲ. ನಂಗೆ ಸ್ಟಾರ್ಟಿಂಗ್ ಇದೆಲ್ಲ ಐಡಿಯಾನೇ ಇದ್ದಿದ್ದಿಲ್ಲ. ನಾನು ಈ ಫ್ರೇಮಲ್ಲೇ ನಾನು ಚಿಕ್ಕ ಫ್ರೇಮಲ್ಲೇ ಕರೆಕ್ಟಾಗಿ ಈ ಕಡೆ ಎಡ್ಜಿಗೆ ಇಟ್ಕೊಂಡ್ವಿ ಅಂದರೆ ಆ ಸೈಡು ಮಿಷನ್ ಬಾಡಿ ಇದಕ್ಕೆ ಟಚ್ ಆಗ್ತಿರುತ್ತೆ. ಆಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದೇನು, ಈ ಪ್ರೆಷರ್ ಪುಟ್ ಹಾಕಿರ್ತಾರಲ್ಲ, ಪ್ಲೇಟ್ಸ್ ಇರ್ತಾವಲ್ಲ, ಅಲ್ಲಿ ಕೂಡ ಒಂದು ಸ್ವಲ್ಪ ನೋಡಿಕೊಂಡು ನೀವು ಕಲಿಬೇಕಾಗುತ್ತೆ. ನನ್ನ ಅನುಭವಕ್ಕೆ ಬಂದಿದ್ದನ್ನು ನಾನು ಹೇಳ್ತಾಯಿದ್ದೀನಿ. ನನಗಿವತ್ತು ಇವನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಇವರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ನಾನು ಫಾಲೋ ಮಾಡ್ತಾನೇ ಇದ್ದೀನಿ. ಈಗ ನನಗಿದು ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಇದೇನು ತುಂಬ ಅಷ್ಟು ಕಷ್ಟ ಏನು ಅನ್ನಿಸ್ಲಿಲ್ಲ ನನಗೆ. ಈಸಿ ಇದೆ. ಇದೆಲ್ಲ ನಾವು ನೆಕ್ ಹತ್ರ ಬರುತ್ತೆ ಅಂತ ಹೇಳಿದ್ದಾರೆ ಇದು. ಹಾಗಾಗಿ ನಾನು ಇದನ್ನು ಸ್ವಲ್ಪ ಜಾಸ್ತಿ ಕಲ್ತಿದ್ದೀನಿ. ಆದರೆ ಇದೇನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ, ಈಸಿ ಇದೆ ಇದು. ಏನಂದರೆ 4 ನಂಬರಿಗೆ ಅಲ್ಲೇ ಒಂದು 4-5 ಸ್ಟೆಪ್ ಹಾಕಿದ್ರೆ ಈ ಥರ ಬರುತ್ತೆ ಇದು ಕೂಡ ನಾವು ಚಿಕ್ಕ ಚಿಕ್ಕದಾಗಿ ನಾವು ನೆಕ್ ಹತ್ರ ಹಾಕ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇದನ್ನೊಂದು ಚೆನ್ನಾಗಿ ಕಲ್ತಿದ್ದೀನಿ. ಇದು ಒಂದು ಬಂದಿದೆ. ಇದೇನು ಚಿಕ್ಕ ಚಿಕ್ಕದಾಗಿ ನಾನು ಲೀವ್ಸ್ ಹಾಕಿದ್ದೀನಿ ಅದೇ ಸರಿಯಾಗಿ ಬರಲಿಲ್ಲ. ಅದನ್ನು ಆದಷ್ಟು ಇನ್ನೂ ಟ್ರೈ ಮಾಡ್ತೀನಿ. ಆಯಿತು, ಇನ್ನೇನು ಹಬ್ಬ ಹತ್ರ ಬಂದೇ ಬಿಡ್ತು, ಹಬ್ಬಕ್ಕೆ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೂ ನನ್ನ ಮಷಿನ್ ತಂದಿರೋದು ನೋಡಿ ತುಂಬ ಜನ ವರ್ಕ್ ಹಾಕ್ಕೊಡ್ತೀಯ ಅಂತ ಕೇಳ್ತಿದ್ದಾರೆ. ಇಲ್ಲಮ್ಮ, ಇನ್ನೊಂದಿಷ್ಟು ದಿನ ಹೋಗಲಿ ಅಂತ. ಯಾಕೆಂದರೆ ಎಲ್ಲ ಚೆನ್ನಾಗಿರೋ ಬ್ಲೌಸ್ಗಳನ್ನೇ ನಾವು ಕೆಡಿಸ್ಬಾರ್ದಲ್ಲ. ಹಾಗಾಗಿ ಇನ್ನೂ ಒಂದು ವಾರ ಹೋಗಲಿ ಅಂತ ಹೇಳಿದ್ದೀನಿ. ಈಗ ನಾನು ಏನು ಹಾಕಿದ್ದೀನಿ ಫ್ರೆಂಡ್ಸ್, ಇದನ್ನು ಈ ಥರ ಬರುತ್ತೆ ಇದು
ಡೈಮಂಡ್ ಶೇಪಲ್ಲಿ ಬರುತ್ತೆ ಇದು. 1ರಿಂದ 2 3 4 3 2 1 ಅದೇ ಥರ ಬಂದು ಈ ಥರ ಮುಂದಕ್ಕೆ ಹೋಗೋದು. ಇದು ಈ ಥರ ನಾವು ಲೀಪ್ಸ್ ಹಾಕೋಕ್ಕೆ ಮುಂಚೆ ನಾವು ಈಗ ನಾನೇನು ಹಾಕ್ತಾಯಿದ್ದೀನಿ ಇದನ್ನು ಕಲಿತ್ರೆ ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ಯಾಕೆ ಅಂದರೆ ಬ್ರೇಕ್ ಕಂಟ್ರೋಲು ಇದರಲ್ಲಿ ಎಲ್ಲ ಥರ ಆಗುತ್ತೆ. ಇನ್ನೊಂದು, ನೀವು ಬ್ರೇಕ್ನ ಯಾವುದೇ ಕಾರಣಕ್ಕೂ ತುಂಬ ಸ್ಲೋ ಅಥವಾ ತುಂಬ ಸ್ಪೀಡ್ ಮಾಡಬಾರ್ದು. ನಾವು ಸ್ಟಾರ್ಟಿಂಗು ಏನು ತೊಗೊಂಡಿರ್ತೀವಿ ಸ್ಪೀಡ್, ಈಗ 0ಇಂದ 5ಕ್ಕೆ ಬರ್ತೀವಲ್ಲ, ಯಾವ ಸ್ಪೀಡಲ್ಲಿ ಬಂದಿರ್ತೀವಿ, ಎಷ್ಟು ಸ್ಲೋ ಅಲ್ಲಿ ಬಂದಿರ್ತೀವಿ ಅದನ್ನೇ ನಾವು ವಾಪಸ್ ಅಷ್ಟಕ್ಕೆ ಹೋಗ್ಬೇಕು. ಆಗ ಮಾತ್ರ ಅದು ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಒಂದು ಸೈಡ್ ಅಗಲ ಬಂದು ಇನ್ನೊಂದು ಸೈಡ್ ಕಡಿಮೆ ಆಗ್ಬೋದು. ಹಾಗಾಗಿ ಅದನ್ನು ಅದು ಒಂದು ನಮಗೆ ತಲೆಯಲ್ಲಿ ಇಟ್ಕೊಂಡ್ರೆ ಅದು ಒಂದು ಈಸಿ ಆಗುತ್ತೆ. ಈಗ ನೋಡಿ ಈ ಥರ ಡ್ರಾ ಮಾಡಿಕೊಂಡು ನಾನು ಇದನ್ನು ಈ ಥರ ಹಾಕ್ತಾಯಿದ್ದೀನಿ. ಇದನ್ನು ನಾನೇನು ಇಟ್ಟಿದ್ದೀನಿ, ಇದು 1ನೇ ನಂಬರಲ್ಲಿ ಇಟ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ಇದರಲ್ಲೇ ತುಂಬ ವೆರೈಟಿಯಾಗಿ ಹಾಕಿ ತೋರಿಸಿದ್ರು ಇವತ್ತು ನನಗೆ. ಅದು ನನಗೆ ಇನ್ನೂ ಸರಿಯಾಗಿ ಬರ್ತಾ ಇಲ್ಲ. ಆದರೂ ಖಂಡಿತ ಟ್ರೈ ಮಾಡೇ ಮಾಡ್ತೀನಿ. ಟ್ರೈ ಮಾಡಿ ನಾಳೆದು ಪೈಪಿಂಗ್ ಥ್ರೆಡ್ ಬರುತ್ತಲ್ಲ ಫ್ರೆಂಡ್ಸ್, ಅದರಿಂದ ಲೋಡಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಹೇಗಿದೆಯೋ ನೋಡಬೇಕು. ಅದನ್ನು ನಾವು ನಂಬರಿಂದನೂ ಸೆಟ್ ಮಾಡ್ಕೊಂಡು ಹಾಕ್ಬೋದಂತೆ. ನಾವು ನೋಡೋಣ ನಾಳೆಗೆ. ಖಂಡಿತ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ನೀವು ಯಾರ್ಯಾರು ಕಲಿತಾ ಇದ್ದೀರಾ ಆದಷ್ಟು ಇದ್ರ ಕಡೆ ಗಮನ ಇರಲಿ. ಯಾಕೆ ಅಂದರೆ ನನಗೆ ತುಂಬ ಬಟ್ಟೆಗಳು ಹೊಲಿಯೋದು ಕೂಡ ಇರುತ್ತೆ. ಹಾಗಾಗಿ ನನಗೆ ಟೈಮ್ ಒಂದು ಸ್ವಲ್ಪ ಕಡಿಮೆ ಸಿಗೋದ್ರಿಂದ ನಾನು ಇಷ್ಟು ಮಾತ್ರ ಟ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಟೈಮ್ ಚೆನ್ನಾಗಿ ಸಿಗುತ್ತೆ ಅನ್ನೋದಾದರೆ ನೀವು ಈಸಿಯಾಗೇ ನನಗಿನ್ನ ಫಾಸ್ಟಾಗಿ ಕಲಿತೀರಾ ಅಂತ ಅನಿಸುತ್ತೆ. ಏನು ಕಷ್ಟವಾಗಿರೋದು ಏನೂ ಇಲ್ಲ. ನಾನೇ ಹಾಕ್ತಾಯಿದ್ದೀನಿ ಅಂದರೆ ಇನ್ನು ನೀವು ಹಾಕೋದೇನು ದೊಡ್ಡ ಇದೆ ಅಲ್ವೇ ಅಲ್ಲ. ಆದಷ್ಟು ಹಾಕಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನೇನು ಕಲಿತಾ ಇದ್ದೀರಾ ಅಂತ. ನೋಡಿ ಸದ್ಯಕ್ಕಂತೂ ಈ ಥರದ್ದು ಇಷ್ಟು ಕಲ್ತಿದ್ದೀನಿ. ಇದರಲ್ಲಿ ಸ್ವಲ್ಪ ನನಗೆ ಕಷ್ಟ ಅನಿಸಿದ್ದು ಅಂದರೆ ಸ್ಟಾರ್ಟಿಂಗ್ ಏನು ಹಾಕಿದೆ ಅದು ಕಷ್ಟ ಏನಲ್ಲ, ಅದು ಈಸಿ ಇದೆ. ಆದರೆ ಅದು ನಮಗಿನ್ನೂ ರೂಢಿ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಅದು ಕಷ್ಟ ಅಂತ ಅನಿಸುತ್ತೆ. ಇದು ಒಂದು ರೌಂಡು ಈ ಥರ ಬರಬೇಕಾದ್ರೆ ಇದನ್ನು ತಿರುಗಿಸ್ಬೇಕು ಈ ಥರ. ಇದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ರೌಂಡ್ ಹಾಕೋದು. ನೋಡಿ ಬಾಬಿನ್ ಖಾಲಿಯಾಗಿದೆ. ಬಾಬಿನ್ ಒಂದು ಚೇಂಜ್ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ನೀವು ಬಾಬಿನ್ನ ಫುಲ್ಲು ಅಂದರೆ ಫುಲ್ಲು ಸುತ್ತಬೇಡಿ, ಒಂದು ರೌಂಡ್ ಕಡಿಮೆನೇ ಇರಲಿ. ಇಲ್ಲಾಂದರೆ ಏನಾಗುತ್ತೆ, ಕೇಸಿಗೆ ಈ ಥರ ಸಿಗಾಕೊಂಡ್ಬಿಡುತ್ತೆ ದಾರ. ನನ್ನ ಅನುಭವಕ್ಕೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ನಾವು ಟೈಲರಿಂಗಲ್ಲಿ ಮಷಿನ್ಗೆ ಹಾಕಬೇಕಾದ್ರೂ ಅಷ್ಟೇ, ಯಾವುದಕ್ಕೆ ಆದರೂ ದಾರ ಫುಲ್ ಅಂದರೆ ಅದು ಹೊರಗಡೆ ಬರೋ ಹಾಗೆ ಫಿಲ್ ಮಾಡಬಾರ್ದು. ಒಂದು ಸ್ವಲ್ಪ ಬಿಟ್ಟೇ ನಾವು ಹಾಕಬೇಕಾಗುತ್ತೆ. ಇನ್ನು ಆ ಥರ ಏನಾದರೂ ಫುಲ್ ಹಾಕಿಬಿಟ್ವಿ ಅಂದರೆ ಏನಾಗುತ್ತೆ, ನಾವು ಒಂದು ಸ್ವಲ್ಪ ಸ್ಪೀಡ್ ಹೋದಾಗ ಅದು ಅಲ್ಲೇ ದಾರ ಎಲ್ಲ ಬಾಬಿನ ಕೇಸಿಗೆ ಸಿಗಾಕ್ಕೊಂಡು ಸ್ಟ್ರಕ್ ಆಗ್ಬೋದು. ಹಾಗಾಗಿ ಅದನ್ನು ನಾವು ನೋಡಿಕೊಂಡು ಹಾಕಬೇಕಾಗತ್ತೆ. ಆದಷ್ಟು ನೋಡಿಕೊಂಡು ಹಾಕಿ. ಇನ್ನೂ ಒಂದು ಏನಂದರೆ, ನಾವು ಬಾಬಿನಿಗೆ ಹಾಕೋ ದಾರ ಏನಿರುತ್ತೆ ಅದು ತುಂಬಾ ಜಲ್ದಿ ಕಟ್ ಆಗಬೇಕು. ಅದು ತುಂಬ ಟೈಟ್ ಇರಬಾರ್ದು. ಅದು ಟೈಟ್ ಇತ್ತು ಅಂದರೂ ಕೂಡ ಅದು ನಮಗೆ ವರ್ಕ್ ಹಾಕೋದಕ್ಕೆ ನೀಟಾಗಿ ಬರೋದಿಲ್ಲ. ಇನ್ನೂ ಒಂದು ಏನಂದರೆ, ನಾವು ಏನೇ ಇಷ್ಟು ಸಣ್ಣ ಪುಟ್ಟ ಡಿಸೈನ್ ಹಾಕಿದ್ರೂ ಸರಿ, ವೇಸ್ಟ್ ಥ್ರೆಡ್ ಎಲ್ಲೆಲ್ಲಿರುತ್ತೋ ಅದನ್ನು ನೀಟಾಗಿ ಕಟ್ ಮಾಡೋದ್ರಿಂದ ನಮಗೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ. ಆ ಥರ ನಾವು ಎಲ್ಲೂ ವೇಸ್ಟ್ ಥ್ರೆಡ್ ಬಿಡ್ದಿರ ನೀಟಾಗಿ ಕಟ್ ಮಾಡಿದ್ವಿ ಅಂದರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನೆಲ್ಲ ನೀಟಾಗಿ ಕಟ್ ಮಾಡಿದಾಗ ಈ ಥರ ಇದೆ. ಇವತ್ತಿನ ಕ್ಲಾಸ್ ನಾನು ಇದು ಅಷ್ಟು ಕಲ್ತಿದ್ದೀನಿ ಫ್ರೆಂಡ್ಸ್. ನೀವೇನು ಕಲಿತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆಯೇ ನಿಮ್ಗೆ ಈ ಥರ ಹೆಚ್ಚೆಚ್ಚು ವಿಡಿಯೋಗಳು ನಮಗೆ ಕಲಿಯೋಕ್ಕೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ